ನಿಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನನಗೂ ಗೊತ್ತಿರೋದು. ಯಾಕಂದರೆ ನಾನು ಅವ್ರನ್ನ ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು 4 ತಿಂಗಳಾಗಿತ್ತು. ಅವ್ರ ಬರ್ಡೇಗೆ ಮೀಟ್ ಮಾಡಿತ್ತು. ಸೊ ನನಗೂ ಗೊತ್ತಿಲ್ಲ, ಎಲ್ಲ ನಿಮ್ಮ ಒಂದು ಚಾನಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ. ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಟ್ರೈ ಮಾಡಿದೆ, ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋದು ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ. ಅಲ್ಲೂ ಆಗಲಿಲ್ಲ. ಇಲ್ಲಿ ಇವತ್ತು ಭೇಟಿ ಮಾಡ್ಕೊಂಡ್ಬಂದು ಮೌನವಾಗಿದ್ದರು, ಸುಮ್ಮನೆ ವಿಶ್ ಮಾಡಿದೆ. ಅವರು ಸರಿ ಅಂದರೆ ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ನಾನೇನು ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ನಾನು ಸುಮ್ಮನೆ ಟೈಗರ್ ಅಂದರು ಬಸ್ ನನಗೆ ಅಷ್ಟೇ. ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಈಗ ಬೇರೆ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೀವಲ್ಲ, ನನಗೇನು ಮಾತಾಡಲಿಲ್ಲ. ಸರಿ ಆಯಿತು ಅಂತ ಬಂದ್ಬಿಟ್ಟೆ. ಸರ್ ತಮ್ಮ ಜೊತೆನೇ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಳಗಡೆ ಬಂದಿದ್ರು ಸರ್. ಮೇಡಮ್ ಏನಾದರೂ ಹೇಳಿದ್ರಾ? ಮೇಡಮ್ ಜೊತೆ ಮಾತಾಡಿದ್ರಾ? ನಾನು ಸಪ್ರೇಟ್ ರೂಮಲ್ಲಿ ತೋರಿಸಿದ್ದು. ನಾನು ಯಾರು ಬಂದಿದ್ದಾರೆ ಏನು ಅಂತ ನೋಡಿಲ್ಲ, ಸಪ್ರೇಟಾಗಿ ನಾನು ನೋಡದೆ ಬಂದೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು. ಯಾಕಂದರೆ ನನಗೆ ಎಲ್ಲರೂ ಲಾಸ್ಟ್ ಟೈಮಿಂದ ನಾನು ನೋಡ್ತಿದ್ದೀನಿ, ಬಂದಿಲ್ಲ, ಏನೋ ಪ್ರಭಾಕರ್ ಎಲ್ಲೂ ಮಾತಾಡಿಲ್ಲ, ಹೇಳಿಕೆ ಕೊಟ್ಟಿಲ್ಲ, ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ. ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದಿದ್ರೆ ನಾನೇ 1 ಲಕ್ಷ ಪೋಸ್ಟ್ ಹಾಕ್ಬಿಡ್ತಾಯಿದ್ದೆ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ, ಎಲ್ಲ ಮೊದಲಿನ ಥರ ಆಗೋಗ್ಲಿ ಅಂತ. ಇದು ಭಾಳ ಗಂಭೀರವಾಗಿದೆ. ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ. ಸೊ ಅವ್ರಿಗೂ ಯಾವುದೂ ತೊಂದರೆ ಆಗಬಾರ್ದು. ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತಿದ್ದೆ. ನಾನು ಯಾವುದೇ ಪೋಸ್ಟ್ ಹಾಕಿದ್ರು ದರ್ಶನ್ ಸರ್ ಅವ್ರನ್ನ ಕೇಳಿಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ. ಯಾವುದೇ ಪೋಸ್ಟ್ ಹಾಕಿದ್ರು ವಿಶ್ ಮಾಡೋರು. ಈ ಸಲ ನಾನು ಏನು ಮಾತಾಡಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವರೆಗೂ ನಾನು ಮಾತಾಡಬಾರ್ದು ಅಂತಲೇ ಇದ್ದೆ. ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು. ಅಂದರೆ ಕಾನೂನಿಗಿಂತ ಯಾರು ದೊಡ್ಡವಲ್ಲ. ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ. ಯಾಕಂದರೆ ನನಗೆ ವಾರವಾದ ದೇವ್ರ ಮೇಲೆ ಭಕ್ತಿ ಇದೆ, ನಂಬಿಕೆ ಇದೆ. ಸೊ ನಾನು ದೇವರಲ್ಲಿ ಬೇಡ್ಕೊಂಬಂದೆ, ಇವತ್ತೂ ಬೇಡ್ಕೊಂಬಂದೆ. ಇನ್ನು ಹೆಚ್ಚೆ ಅಂತ ಆದರೆ ಮೀಟ್ ಮಾಡ್ತೀನಿ ಸಾಧ್ಯ ಆದರೆ, ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಬೇಡ್ಕೊಂಬಂದೆ. ತುಂಬ ಆತ್ಮೀಯರಾಗಿದ್ದರೆ ನೀವು ಈ ವಿಚಾರ ಕೊಲೆ ಕೇಸು ಅಂತ ವಿಚಾರ ಗೊತ್ತಾದಾಗ ಏನು ಸರ್ ಎಲ್ಲರಿಗೂ ಈಗ ನಾನು ಹೇಳ್ತೀನಲ್ಲ, ಫೆಬ್ರವರಿ 16 ಅವ್ರ ಬರ್ಡೇ ಆದಮೇಲೆ ಇನ್ನೊಂದು ಪಾರ್ಟಿಲೆಲ್ಲೂ ಮೀಟ್ ಮಾಡಿದ್ರು ಅಷ್ಟೇ. ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ. ಮಾದೇವ ಆಗಲಿ ಅಥವಾ ಲಂಕಾಸುರ, ಅದು ನಂದು ಒಂದಿಷ್ಟು ಎಲ್ಲ ಇದೆ, ನನ್ನದೆಲ್ಲ ಕೆಲಸಗಳಿದೆ. ಸೊ ನಾನು ಮೀಟೇ ಮಾಡಿರಲಿಲ್ಲ, ತುಂಬ ದಿನ ಆಯಿತು. ಈ 4 ತಿಂಗಳೇನೋ ಆಯಿತು. ನಾನು ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು, ನೋಡಿ ಒಂದು ನಿಮಿಷ TV ನೋಡಿ ಅಂತ. ನಾನು ಯಾವಾಗ ನ್ಯೂಸ್ ನೋಡಿದ್ಮೇಲೆ ನನಗೆಲ್ಲ ಗೊತ್ತಾಗ್ತಿದೆ ಏನಿದು. ಯಾವತ್ತು ಅದು ಜೂನ್ 10. ಹಾಂ, ಅವತ್ತು ಅಂದರೆ ಯಾವತ್ತು ಈ ಇದಾಯ್ತಲ್ಲ ಅವತ್ತೇ ನಾನು ಐ ವಾಸ್ ವೆರಿ ಶಾಕ್. ನನಗೆ ಏನಿದು, ಯಾಕಂದರೆ ನನ್ನ ಮಾಹಿತಿನೇ ಇರಲಿಲ್ಲ ಏನು ಮಾತಾಡೋದು. ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗಲಿ ಇಡೀ ಕರ್ನಾಟಕದ ಎಷ್ಟು ಜನ ಆ ಕಡೆ, ಆ ಫ್ಯಾಮಿಲಿ ರೇಣುಕಾ ಸ್ವಾಮಿ ಆ ಕಡೆ ಒಂದು ನೀವೇ ಹೇಳ್ದಂಗೆ ಎಲ್ಲ ಕಡೆ ಕಣ್ಣೀರಲ್ಲಿ ಇದ್ದಾರೆ ಅಂತ ಆ ಫ್ಯಾಮಿಲಿ ಆ ಥರ. ಆಮೇಲೆ ಈ ಕಡೆ ದರ್ಶನ್ ಸರ್ ಅವ್ರ ಫ್ಯಾಮಿಲಿ ಅಂದರೆ ಎಲ್ಲ ಅಭಿಮಾನಿಗಳು. ಅದೇ ನಮಗೂ ಅಷ್ಟೇ ಬೇಜಾರಿದೆ, ಅಂದರೆ ಡಬಲ್ ಬೇಜಾರಿದೆ ನಮಗೂ. ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನೂ, ಯಾಕಂದರೆ ತನಿಖೆ ನಡೀತಿದೆ, ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ. ಸರ್ ಈ ಹಿಂದೆ ನೀವು